ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಅಜ್ಜಿನೇ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೋಬೇಕಾಗಿತ್ತು. ಏನಕ್ಕೆ ಅಂದರೆ ಎಕೋ ಟೆಸ್ಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಮ್ಮ ಅಜ್ಜಿನ ಕೊಳ್ಳೇಗಾಲಕ್ಕೆ ಕರ್ಕೋಗ್ತಿದ್ದೆ. ಮಳೆ ಮಾತ್ರ ಜೋರಾಗಿ ಹೋಯ್ತಾ ಐತೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ವ್ಯೂ ನೋಡಿ, ಮಳೆ ಹೆಂಗಿದೆ ಅಂತ. ಮಳೆಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ಗಾಡಿಗಳು ಸ್ಕಿಡ್ ಆಗ್ಬೋದು. ಗೈಸ್, ನಮ್ಮೂರಲ್ಲಿ ಯಾವುದೇ ಥರ ಮಳೆ ಇರಲಿಲ್ಲ, ಹಾಗಾಗಿ ನಮ್ಮ ಅಜ್ಜಿಗೆ ಸ್ವೆಟರ್ನ ತಗೊಳ್ಳಿಲ್ಲ. ಆದರೆ ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ಮಳೆ ತುಂಬ ಜೋರಾಗಿ ಬೀಸ್ತಿತ್ತು, ಜೊತೆಗೆ ಶೀತದ ಗಾಳಿ ಕೂಡ ತುಂಬ ಬೀಸ್ತಿತ್ತು. ಹಾಗಾಗಿ ನಮ್ಮ ಅಜ್ಜಿಗೆ ಸ್ವಲ್ಪ ಕಿವಿನ ಒತ್ತಿಟ್ಕೊಂಡು ಹೆಗಲ ಮೇಲೆ ಮಲಗಿಸ್ಕೊಂಡೆ. ಗೈಸ್, ನನ್ನ ಜೀವನದಲ್ಲಾದಂಥ ಒಂದು ಅನುಭವ ಹೇಳ್ಕೊಳ್ತೀನಿ, ಕೇಳಿ. ದಯವಿಟ್ಟು ಯಾರಿಗೂ ಕೂಡ ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ಸಾಲನ ಕೊಡಬೇಡಿ. ಸಾಲ ಕೊಟ್ಟರು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಸಾಲ ಇಸ್ಕೊಂಡು ವ್ಯಕ್ತಿಗಳು ಹೆಂಗೆ ಅಂತಂದರೆ, ಈಸ್ಕೊಳ್ಳುವಾಗ ಇರೋ ಖುಷಿ ಕೊಡುವಾಗ ಒಳ್ಳೆ ಶತ್ರುಗಳ ಥರ ನೋಡ್ತಾರೆ ಕೇಳ್ಬಿಟ್ರೆ. ಅದುವೇ ನಾವೇನಾದರೂ ಸಾಲನ ವಾಪಸ್ ಕೇಳ್ಬಿಟ್ರೆ ನೀತಿ ನಿಯತ್ತಿನ ಬಗ್ಗೆ ಮಾತಾಡ್ತಾರೆ. ಗೈಸ್, ಅದಕ್ಕೆ ಯಾರಾದರೂ ಬಂದು ನಿಮ್ಮ ಹತ್ರ ಸಾಲ ಕೇಳಿದಾಗ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ನೀವು ಆ ಕ್ಷಣ ಮಾತ್ರ ಕೆಟ್ಟವರಾಗ್ತೀರ. ಅಕಸ್ಮಾತ್ ನೀವು ಸಾಲ ಕೊಟ್ಬಿಟ್ಟು ಕೇಳ್ಬಿಟ್ರಂತೂ ಲೈಫ್ ಲಾಂಗ್ ಶತ್ರುಗಳಾಗಿರ್ತೀರ. ಇದು ರಿಯಲ್ ಆಗಿ ನಾನು ಅನುಭವಿಸಿರುವಂಥ ಒಂದು ಘಟನೆ. ಸೊ ದಯವಿಟ್ಟು ಸಾಲ ಕೊಡೋಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಿ. ಗೈಸ್, ಫೈನಲಿ ಕೊಳ್ಳೇಗಾಲಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕೊಳ್ಳೇಗಾಲ. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಕೊಳ್ಳೇಗಾಲ ಅಂತ. ನಮ್ಮೂರಿಂದ ಇಲ್ಲಿಗೆ ಬರೋ ತನಕ 1 ಅವರ್ ಆಯಿತು. ಮಳೆ ಮಾತ್ರ ಸಖತ್ತಾಗಿ ಬಿದ್ದೈತೆ. ನೋಡಿ ಇಲ್ಲಿ ಎಷ್ಟು ಮಳೆ ಬಿದ್ದೈತೆ ಅಂತ. ಗೈಸ್, ಮಳೆ ಬಿದ್ದರೆ ಯಾರು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಹಸು ಮರಿ ಕರು ದನಗಳಿಗೆ ಮೇವಾಗುತ್ತೆ ಅಂತ. ಗೈಸ್, ಪ್ರಸಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ಹೋಗ್ಬೇಕಿತ್ತು. ಅಂದರೆ ಎಕೋ ಟೆಸ್ಟ್ ಮಾಡಿಸ್ಬೇಕಲ್ಲ. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಅಲ್ಲಿಗೆ. ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ, ಲ್ಯಾಬೊರೇಟರಿಗೆ. ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ, ಬಟ್ ಆಟೋದವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾವ್ರೆ. ಗೈಸ್, ನಮ್ಮ ಅಜ್ಜಿಗೆ ಎಕೋ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಅಜ್ಜಿಗೆ ಏನೂ ಆಗದೆ ಇರಲಿ ಅಂತ ಪ್ರತಿದಿನ ರಾಯರ ಹತ್ರ ಬೇಡ್ಕೊಳ್ತಾ ಇರ್ತೀನಿ. ಹಾಗೆ ರಿಪೋರ್ಟ್ ಏನಾಗುತ್ತೆ ಅಂತ ನನಗೆ ಮತ್ತೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನು ಕತೆನೋ ಏನೋ ಅಂತ ಪ್ರತಿ ಕ್ಷಣ ರಾಯರನ್ನ ಬೇಡ್ಕೊಳ್ತೀನಿ ನಮ್ಮ ಅಜ್ಜಿಗೆ ಏನೂ ಆಗಬಾರ್ದು ಅಂತ. ಗೈಸ್, ಫೈನಲಿ ಅಜ್ಜಿದು ಬ್ಲಡ್ ಟೆಸ್ಟ್ ಆಯಿತು. ಆ ರಿಪೋರ್ಟ್ ಬರೋಕ್ಕೆ 1 ಅವರ್ ಬೇಕಂತೆ. ಸೊ ನೆಕ್ಸ್ಟು ಡಾಕ್ಟ್ರು ಬರಬೇಕು. ಡಾಕ್ಟ್ರು ಬಂದಾದಮೇಲೆ ಎಕೋ ಟೆಸ್ಟ್ ಮಾಡಿಸ್ಕೊಡ್ತಾರಂತೆ. ಗೈಸ್, ನಮ್ಮ ಅಜ್ಜಿಗೆ ಫೈನಲಿ ಎಕೋ ಟೆಸ್ಟ್ ಕೂಡ ಆಗ್ತಾ ಇದೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಅಜ್ಜಿಯ ಎದೆ ಬಡಿತವನ್ನು ನೋಡ್ತಾ ಇದ್ದಾರೆ. ಸೊ ರಿಪೋರ್ಟ್ ಏನು ಬರುತ್ತೋ ಗೊತ್ತಿಲ್ಲ, ನೋಡೋಣ. ರಿಪೋರ್ಟ್ ಬಂದಮೇಲೆ ಹೇಳ್ತೀನಿ. ಗೈಸ್, ರಿಪೋರ್ಟ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೊರ್ಗಡೆ ಬಂದೆ. ನೋಡಿ, ಮಳೆ ಮಾತ್ರ ಸಖತ್ತಾಗಿ ಬಿದ್ದೈತೆ. ಮಳೆ ಯಪ್ಪ ಹೆಂಗೆ ಬಿದ್ದೈತೆ ಅಂತಂದರೆ, ನೋಡಿ ಇದು ಕೊಳ್ಳೇಗಾಲದ ರಸ್ತೆ. ಅಲ್ಲಿ ನೋಡಿ ಕಾಣ್ತಾ ಐತಾ ಯಾವ ಥರ ಉಯ್ದಿದೆ ನೋಡಿ ಮಳೆ. ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಉಯ್ದೈತೆ. ಮಳೆ ಬಿದ್ದಾಗ ಬೆಟ್ಟ ಗುಡ್ಡಗಳನ್ನ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಗೈಸ್, ಫೈನಲಿ ಅಜ್ಜಿದು ರಿಪೋರ್ಟ್ ಕೊಟ್ಟರು. ನನಗಂತೂ ತುಂಬ ಖುಷಿ ಆಗ್ತಿದೆ. ರಾಯರು ಮತ್ತೆ ಪ್ರೂವ್ ಮಾಡ್ತವ್ರೆ ನಾನು ಇದ್ದೀನಿ ನಿನ್ನ ಜೊತೆ ಅಂತ. ಏಕೆ ಅಂತಂದರೆ ನನ್ನ ಅಜ್ಜಿದು ಎಕೋ ಟೆಸ್ಟು ಫುಲ್ಲು ನಾರ್ಮಲ್ ಬಂದೈತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ.